ಮಾತನಾಡಲಿಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಫೆಸರ್ ಉಮೇಶ್ ಚಂದ್ರ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನನ್ನ ಮಾತನ್ನು ಅವರು ಮಾತಿಗೆ ಬೆಲೆ ಕೊಟ್ಟರು ಅಂತಲ್ಲ, ಬಟ್ ಮೇಡಮ್ಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನುಡಿ ನಮ್ಮನ್ನು ಸಲ್ಲಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಸ್ವತಃ ಅವರೇ ತಗೊಂಡ್ರು. ಭಾಳ ಖುಷಿಯಾಯಿತು ನನಗೆ. ಹಾಗಾಗಿ ಮೊದಲು ತಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಮಾತುಗಳನ್ನು ಕೇಳಿದ ಮೇಲೆ ನಾನು ನಿಮ್ಮ ಮುಂದೆ ನಮ್ಮ ವಹೀದಾ ಮೇಡಮ್ ಅವರನ್ನು ಪರಿಚಯ ಮಾಡ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಪರಿಚಯ ಯಾಕೆ ಅಂತಂದರೆ, ಮೇಡಮ್ ಪರಿಣೀತ್ ಅವರು ಏನು ಹೇಳಿದ್ರು ಮತ್ತು ಇನ್ನುಳಿದ ಎಲ್ಲ ನನ್ನ ಸ್ನೇಹಿತರು ಏನು ಹೇಳಿದ್ರು ಅದಕ್ಕಿಂತ ಭಿನ್ನವಾದ ಒಂದು ವಹೀದಾ ಸುಲ್ತಾನ ನಿಮಗೆ ಗೊತ್ತಿಲ್ಲ. ನಾನು ಅದನ್ನು ನಮಗೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ದೇನೆ. ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಹಳೆ ಸೈನ್ಸ್ ವಿಭಾಗದಲ್ಲಿ, ಆನಂತರ ಇಲ್ಲಿಗೆ ಬಂದಾಗ ಗ್ರೌಂಡ್ ಫ್ಲೋರ್ನಲ್ಲಿ ನನ್ನ ವಿಭಾಗ, ಇಲ್ಲಿ ಅವರ ವಿಭಾಗ. ಇಲ್ಲಿಗೆ ಬರಬೇಕು ಅಂತಂದರೆ ಯಾವತ್ತೂ ನಮ್ಮ ವಿಭಾಗವನ್ನು ಕ್ರಾಸ್ ಮಾಡ್ಕೊಂಡು ಬರಬೇಕಾಗಿತ್ತು. ಬೆಳಿಗ್ಗೆ ಯಾವತ್ತೂ ಬೇಗ ಬರ್ತೇನೆ ನಾನು. ಬಂದಾಗ ವಹೀದಾ ಮೇಡಮ್ ಸಿಗ್ತಾರೆ. ಏನು ನೆನ್ನೆ ನೀವು ಮನೆಗೆ ಹೋಗಿಲ್ವಾ ಅಂತ ಕೇಳ್ತಿದ್ರು ಯಾವತ್ತು. ವಂಡರ್ಫುಲ್ ಪರ್ಸನ್. ಮೇ ಬಿ ಅದು ಹಂಗೆ ಹೇಳಿದ ತಕ್ಷಣ ನಮಗೆ ಒಂಥರ ಉತ್ತೇಜನ ಆಗ್ತಾಯಿತ್ತು. ವಾಟ್ ಎ ವಂಡರ್ಫುಲ್ ಡೇ ಇಟ್ ಈಸ್ ಅಂತ ಹೇಳಿ ಅಲ್ಲಿಂದ ಶುರುವಾಗ್ತಾಯಿತ್ತು. ಮತ್ತು ಕ್ಲಾಸ್ ಆಗುವಾಗ ಕ್ಲಾಸ್ ಇದೆಯಾ, ಕ್ಲಾಸ್ ಆಯಿತಾ, ವಿದ್ಯಾರ್ಥಿಗಳಿದ್ದಾರಾ ಇಲ್ವಾ, ಬೇರೆ ಕೊಲೀಗ್ಸಲ್ಲಿ ಅಂತ ಕೇಳ್ತಾಯಿದ್ರು. ಪ್ರತ್ಯೇಕವಾಗಿ ತೊಲ್ಪಾಡಿಯಲ್ಲಿ ಅಂತ ಕೇಳ್ತಾಯಿದ್ರು. ನನಗೆ ನಮ್ಮ ವಿಭಾಗದಲ್ಲಿ ಒಬ್ಬ ಅಧ್ಯಾಪಕ ಮಿತ್ರನನ್ನು ಎನ್ಕ್ವೈರಿ ಮಾಡ್ತಾ ಇರಲಿಲ್ಲ. ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತದೆ ಅನ್ನೋ ಒಂದು ಕಾಳಜಿ ಅವ್ರಿಗಿತ್ತು ಅನ್ನೋದು ನನಗೆ ಮೊದಲ ಸಂದರ್ಭದಲ್ಲಿ ತಿಳ್ಕೊಂಡದ್ದು ಅವರು. ಬೇರೆ ಯಾರು ನಮ್ಮ ಬಗ್ಗೆ ಇದನ್ನು ಕೇಳ್ತಿರ್ಲಿಲ್ಲ. ದೊಡ್ಡ ದೊಡ್ಡ ಡೋಯಿನ್ ಆಫ್ ಹಿಸ್ಟ್ರೀಸ್ ನಮ್ಮಲ್ಲಿದ್ದರು. ಪ್ರೊಫೆಸರ್ ಸುರೇಂದ್ರ ರಾವ್ ಕೇಳಿದ್ರು. ಅವರು ಒಂದು ಸರಿ ಕೈ ಎತ್ತಿದ್ರೆ ಬೇರೆ ಏನು ವಿಚಾರಿಸ್ತಿರಲಿಲ್ಲ. ದರ್ ವಾಸ್ ಓನ್ಲಿ ಒನ್ ಪರ್ಸನ್ ವಾಸ್ ಎನ್ಕ್ವೈರಿಂಗ್ ಅಬೌಟ್ ದ ಡಿಪಾರ್ಟ್ಮೆಂಟ್ ವಾಸ್ ಪ್ರೊಫೆಸರ್ ವಹೀದಾ. ಯಾರು ಹೇಗೆ ನಡೀತಾ ಇದೆ ಆಗೀಗೆ ಅಂತ ಕೇಳೋರು. ಡೈರೆಕ್ಟರ್ ಸ್ಟೂಡೆಂಟ್ ವೆಲ್ಫೇರ್ ಆಗಿದ್ದಾಗ ನಾನು ವಹೀದಾ ಮೇಡಮನ್ನು 2-3 ಕಾರ್ಯಕ್ರಮದ ಜಡ್ಜ್ ಆಗಿ ಬರಬೇಕು ನೀವು ಅಂತ ಕೇಳ್ಕೊಂಡಿದ್ದೆ. ಯು ನೋ ದ ರೆಸ್ಪಾನ್ಸ್. ನಾನು ಇವರು ಹೇಳ್ದಂಗೆ ಪೊಲೈಟಾಗಿ ಅವರು ಅದನ್ನು ತಿರಸ್ಕಾರ ಮಾಡಿದ್ದಲ್ಲ. ನೋ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸಿ. ದಿಸ್ ಇಸ್ ವಾಟ್ ಧರ್ಮ. ಐ ಡೋಂಟ್ ವಾಂಟ್. ಅವ್ರು ನನ್ನನ್ನು ಧರ್ಮ ಅಂತ ಕರಿತಿದ್ರು. ಪ್ರೀತಿಯಿಂದ ನಾವು ಅವ್ರನ್ನ ಮೇಡಮ್ ಅಂತ ಕರಿತಾ ಇದ್ದೆ ನಾನು. ಧರ್ಮ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಕಾಂಟ್ರವರ್ಸಿ ಅಂತ ಹೇಳ್ತಾಯಿದ್ರು. ಒಂದು ಕಾಂಪಿಟೇಷನ್ದು ಜಡ್ಜ್ಮೆಂಟ್ ಮಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಇನ್ನೊಬ್ಬರು ಮನಸ್ಸನ್ನು ನೋಯಿಸ್ಬಿಡ್ತೇನೆ ನಾನು ಅಂತ ಹೇಳೋ ಒಂದು ಭಾಳ ದೊಡ್ಡ ಮನಸ್ಸಿತ್ತು ಅವ್ರಿಗೆ. ಭಾಳ ದೊಡ್ಡ ಮನಸ್ಸಿತ್ತು. ಹಾಸ್ಟೆಲ್ ವಾರ್ಡನ್ದು ಪ್ರಸ್ತಾಪ ಬಂತು. ಒಂದು ಸರಿ ಬಂದು ಡಿಪಾರ್ಟ್ಮೆಂಟಲ್ಲಿ ನನ್ನ ಚೇಂಬರಲ್ಲಿ ಕೂತ್ಕೊಂಡು ಮುಂದುಗಡೆ, ಧರ್ಮ, ಐ ಆಮ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ, ಡು ಯು ಥಿಂಕ್ ದಟ್ ಐ ಆಮ್ ಏಬಲ್ ಟು ಹ್ಯಾಂಡಲ್ ಇಟ್ ಅಂತ ನನ್ನ ಹತ್ರ ಕೇಳಿದ್ರು. ನಾನು ಏನು ಹೇಳಿದೆ ಅಂತಂದರೆ, ಇಡೀ ನಮ್ಮ ಹೆಣ್ಮಕ್ಳು ಹಾಸ್ಟೆಲ್ನಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಯು ಪ್ಲೀಸ್ ಗೋ ಅಹೆಡ್, ಆ್ಯಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಮತ್ತು ಯೂನಿವರ್ಸಿಟಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಅಂತಂದರೆ ನೀವು ಅದನ್ನು ಕೆಲಸ ಮಂಡಿತ ಮಾಡ್ತೀರಿ, ನೀವು ಅದನ್ನು ತೊಗೊಳ್ಳಿ ಅಂತ ಹೇಳಿದ್ದೆ ನಾನು. ಅದಾದಮೇಲೆ 3ನೇದು ಭಾಳ ಇಂಟ್ರೆಸ್ಟಿಂಗ್. ನಾನು ಚೀಫ್ ಕೋಆರ್ಡಿನೇಟರ್ UGC ಸೆಂಟ್ರದ್ದು ಆದಾಗ ಭೋಜಪೂಜಾರಿ ಮತ್ತು ನಮ್ಮ ವಹೀದಾ ಮೇಡಮ್ ನನ್ನ ಜೊತೆಗಿದ್ದರು. ಅವ್ರಿಗೊಂದು ಸಣ್ಣ ಸೆಂಟ್ರದ್ದು ಸ್ಟಡಿ ಸೆಂಟ್ರ್ ಕೊಟ್ಟಿದ್ದೆ. 10 ಲಕ್ಷ ರೂಪಾಯಿ ಬಜೆಟ್. ಸ್ನೇಹಿತರೆ, ನಿಮಗೆ ನಾನು ಒಂದು ಸಣ್ಣ ವಿಷಯ ಹೇಳಬೇಕು. ಶಿ ವಾಸ್ ನಾಟ್ ಜಸ್ಟ್ ಎ ಸ್ಟೂಡೆಂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್. ಶಿ ವಾಸ್ ಅ ವಂಡರ್ಫುಲ್ ಇಕನಾಮಿಸ್ಟ್. ನನಗೆ ಏನಾದರೂ ಇವತ್ತು ನಾನು ಆ UGC ಸೆಂಟರ್ದು ಒಂದೊಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ, 10 ವರ್ಷದ ದೊಡ್ಡ ದುಡ್ಡಲ್ಲಿ ಏನಾದರೂ ಕಾಂಟ್ರವರ್ಸಿ ಇಲ್ಲ, ಆಡಿಟ್ ಅಬ್ಜೆಕ್ಷನ್ಸ್ ಇಲ್ಲ ಅಂತ ನಾನು ಬಹಳ ನಿರಾಳವಾಗಿದ್ದೀನಿ ಅಂತಂದರೆ ನನ್ನ 2 ಸ್ನೇಹಿತರಿಂದ. ಒಬ್ಬರು ನಮ್ಮ ವಹೀದಾ, ಇನ್ನೊಬ್ಬರು ಪ್ರೊಫೆಸರ್ ಭೋಜಪೂಜಾರಿ. ಪೈಸೆಯನ್ನು ಲೆಕ್ಕ ಮಾಡೋದು ಕೇಳಬೇಕು ನಮ್ಮ ವಹೀದಾ ಅವರು. ಇನ್ನೊಂದು ಆ್ಯಕ್ಚುಲಿ ದಾಟ್ ವೇ ಶಿ ವಾಸ್ ಟ್ರೂ ರಿಲಿಜಿಯಸ್. ಲೆಟ್ ಮಿ ಟೆಲ್ ಯು, ಆ ಪದ ಭಾಳ ಸೂಕ್ತ ಅಂತ ಅನ್ನಿಸ್ತದೆ ನನಗೆ. ಶಿ ವಾಸ್ ಅಬ್ಸಲ್ಯೂಟ್ಲಿ ಟ್ರೂ ರಿಲಿಜಿಯಸ್. ಅವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೆ ನಾನು ಒಬ್ಬ ಚೀಫ್ ಕೋಆರ್ಡಿನೇಟರ್ ಆಗಿ. ಅಫ್ಕೋರ್ಸ್ ನಾನು ಏನು ಮಾಡ್ತೀನಿ ಅನ್ನೋದನ್ನು ಕುಲಸಚಿವರಿಗೆ, ಕುಲಪತಿಗಳಿಗೆ ಆಗಾಗ ತಿಳಿಸ್ತಾ ಇದ್ದರು ಕೂಡ. ಶಿ ವಾಸ್ ಮ್ಯಾನೇಜಿಂಗ್ ಇಂಡಿಪೆಂಡೆಂಟ್ಲಿ ದ ಸೆಂಟರ್ ದಟ್ ವಾಸ್ ಅಸೈನ್ ಟು ಹರ್. ಆದರೆ ಅವರು ಮಾಡಿದಂಥ ಕೆಲಸ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು. ನಾನು ನೆಕ್ಸ್ಟ್ ಟೈಮ್ ಪ್ರಶಾಂತನ ಕರೆಯೋಣ, ನಮ್ಮ ಗೌಡರು ಕರೆಯೋಣ, ನಮ್ಮ ಶೇಖರ್ ಕರೆಯೋಣ, ನಮ್ಮ ಚಂದ್ರು ಕರೆಯೋಣ ಅಂತಂದರೆ, ಧರ್ಮ ಒಂದು ವೆಯ್ಟ್ ಫಾರ್ ವೈ ಅಂತಂದು ಫೀಡ್ಬ್ಯಾಕ್ ಫಾರ್ಮ್ ತೆಗೆದು ತೋರಿಸ್ತಾ ಇದ್ರು ನನಗೆ. ನೋ, ಲೆಟ್ ಅಸ್ ನಾಟ್ ಇನ್ವೈಟ್ ದೆಮ್ ಒನ್ಸ್ ಅಗೈನ್ ಬಿಕಾಸ್ ದೇರ್ ವಾಸ್ ನೋ ಯೂಸ್ ಫಾರ್ ದ ಸ್ಟೂಡೆಂಟ್ಸ್. ಇಂಥ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳುವ
ವಿದ್ಯಾರ್ಥಿ ಪರ ಚಿಂತನೆ ಮಾಡುವ ಒಬ್ಬ ಅಧ್ಯಾಪಕ ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಡಿಸ್ಚಾರ್ಜ್ ಮಾಡುವ ಕಲೆ ಇದೆಲ್ಲ, ಆ ಹಾನೆಸ್ಟಿ ಅಂತ ಹೇಳಿದ್ರೆ, ಇಂಟೆಗ್ರಿಟಿ ಅಂತ ಹೇಳಿದ್ರೆ, ಅದು ನಾನು ಬೇರೆ ಎಲ್ಲೂ ಕೇಳಿಲ್ಲ. ನಾನು ಕೆಲವು ಸರಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಬರಲಿ ಇವರು ಪಾಪ ಒಳ್ಳೆಯವರು ಕೆಲಸ ಮಾಡ್ತಾರೆ, ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ ಅಂತೇಳಿ ನಾನು ಹೇಳಿದ್ರೆ, ಶಿ ವಾಸ್ ಸೇಯಿಂಗ್ ಧರ್ಮ ನೋ, ಯು ಡೋಂಟ್ ಡೂ ದಿಸ್ ಬಿಕಾಸ್ ಇಟ್ಸ್ ನಾಟ್ ಗುಡ್. ವೈ ಶುಡ್ ಬಿ ಸಿಂಪ್ಲಿ ಇಂಪೋಸ್ ಅವರ್ ವಿಸ್ಡಮ್ ಆನ್ ದೆಮ್ ವೆನ್ ದೇ ಡೋಂಟ್ ಲೈಕ್ ಇಟ್ ಅಂತ ಹೇಳಿ ಆ ಸ್ಪೀಕರ್ಸನ್ನು ಮುಂದಿನ ಇದಕ್ಕೆ ಮೀಟಿಂಗ್ ಕರೀತಾ ಇರಲಿಲ್ಲ. ಭಾಳ ಒಳ್ಳೆಯ ಒಂದು ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರತಿ ಸಾರಿ ಈ ವಹೀದಾ ಮೇಡಮ್ ಜೊತೆಗೆ ತಿರುಗಾಡೋರು ಕ್ಯಾಂಪಸ್ನಲ್ಲಿ. ಅವರಿಬ್ಬರೇ ಟೀಗೆ ಹೋಗ್ತಾ ಇದ್ರು. ಕೆಲವು ಸಾರಿ ಐ ಡೋಂಟ್ ನೋ ಬೇರೆ ಬೇರೆ ಕಾಕತಾಳಿ ಏನೋ ಅವರು ಒಬ್ಬರೇ ಹೋಗೋ ಸಂದರ್ಭದಲ್ಲಿ ಸಿಕ್ಬಿಡ್ತಾ ಇದ್ದೆ ನಾನು. ಎಲ್ಲಿ ನಿಮ್ಮದು ಇನ್ನೊಂದು ಬೆಟರ್ ಆಫ್ ಅಂತ ಕೇಳ್ತಾ ಇದ್ದೆ ನಾನು ಭಾಳ ಗೌರವದಿಂದ. ಆಗ ಅವರು ಮೇ ಬಿ ಶಿ ಹ್ಯಾಸ್ ಕ್ಲಾಸ್ ಅಂತ, ಆಮೇಲೆ ನೋಡ್ಕೊಳ್ಳಿ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳಿ ನನ್ನನ್ನಾಗಲಿ ತೋಲ್ಪಾಡಿನಾಗಲಿ ಕರೀತಿರಲಿಲ್ಲ ಅವರು. ಕ್ಯಾಂಪಸ್ ಆವಾಗ ತುಂಬ ಕಾಂಟ್ರವರ್ಸಿ ಕ್ಯಾಂಪಸ್ ಅದು. ಯಾರು ಯಾರ ಜೊತೆ ತಿರುಗಾಡ್ತಾರೆ, ಯಾರ ಜೊತೆ ಹೋಗ್ತಾರೆ ಅಂತ ಹೇಳಿ ಕತೆ ಕಟ್ಟುವ ಕ್ಯಾಂಪಸ್ ಆಗಿರೋದ್ರಿಂದ ಎಂಥ ಒಂದು ಹೆಜ್ಜೆಯನ್ನು ಕೂಡ ನಮ್ಮ ವಹೀದಾ ಮೇಡಮ್ ಬಹಳ ಆಲೋಚನೆ ಮಾಡಿಟ್ಟವರು. ಐ ಥಿಂಕ್ ಶಿ ವಾಸ್ ಅಬ್ಸಲ್ಯೂಟ್ಲಿ ಇಂಟೆಲಿಜೆಂಟ್ ದಟ್ ವೇ. ಹಾಗಾಗಿ ಬನ್ನಿ ಫ್ರೀ ಇದ್ದೀರಲ್ಲ ನನ್ನ ಜೊತೆಗೆ ಒಂದು ಕಾಫಿ ಕೊಡ್ರಿ ಅಂತ ಕರೆದವರಲ್ಲ ಅವರು. But she knew what would be the implications later after having a cup of coffee or a tea, whatever. ಸ್ನೇಹಿತರು ಅಂತ ನಮ್ಮ ತೋಲ್ಪಾಡಿ ಜೊತೆಗಿದ್ರು, ಚರ್ಚೆ ಮಾಡ್ತಿದ್ರೆ ಹೊರತು ಒಬ್ಬರೇ ತೋಲ್ಪಾಡಿನ ಕರ್ಕೊಂಡು ಹೋಗಲಿಲ್ಲ. ಫಾರ್ ಶೋರ್ ಐ ಥಿಂಕ್ ಶಿ ಈಸ್ ದ ವಿಟ್ನೆಸ್. ಇವರಿಬ್ಬರು ಹೋಗ್ತಾ ಇದ್ರು ಯಾವಾಗಲೂ. ಅಲ್ಲ ನೀವು ಮಾತ್ರ ಕಾಫಿ ಕುಡಿತೀರಾ, ನೀವು ಮಾತ್ರ ತಿಂಡಿ ತಿನ್ನೋದ, ನಮಗೆಲ್ಲ ತಿಂಡಿ ತಿನ್ನೋಕೆ ಆಸೆ ಇಲ್ವಾ, ನಮ್ಮನ್ನು ಕರ್ಕೊಂಡು ಹೋಗೋದಿಲ್ವ ಅಂತಂದರೆ ಕಮ್ ಯು ಪೇ ಅಂತ ಹೇಳ್ತಾ ಇದ್ರು. ಬಟ್ ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ. ಅದು ಮಾತ್ರ ಬಹಳ ಒಂದು ಒಳ್ಳೆಯ ಗುಣ ಅಂತ ನಾನು ತಿಳ್ಕೊಂಡಿದ್ದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಕೆಲವು ಸ್ನೇಹಿತರು, ನನ್ನ ಸಹೋದರ ಇವತ್ತಿಲ್ಲಿಲ್ಲ, ಕುಲಪತಿಗಳಾಗಿ ಕನ್ನಡ ಯೂನಿವರ್ಸಿಟಿ ಧಾರವಾಡದಲ್ಲಿದ್ದಾರೆ. ಈ ಸಣ್ಣ ಸಣ್ಣ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕ್ಯಾಂಪಸ್ನಲ್ಲಿ ಒಳ್ಳೆ ಮೆನ್ಷನ್ ಮಾಡಿದ್ರು ನಮ್ಮ ಪ್ರೊಫೆಸರ್. ಹುಷಾರಿಲ್ಲದಾದಾಗ, ದುಡ್ಡಿಲ್ಲದಾದಾಗ, ಏನಾದರೂ ತೊಂದರೆ ಆದಾಗ, ತಂದೆ ತಾಯಿಗಳಿಗೆ ತೊಂದರೆ ಆದಾಗ ಅಂಥ ಸಂದರ್ಭದಲ್ಲಿ ಬಂದು ನನ್ನ ಹತ್ರ ಹೇಳಿದಾಗ ನಾವೇನು ಮಾಡ್ತಾಯಿದ್ವಿ, ಎಲ್ಲ ನಮ್ಮ ಕೊಲೀಗ್ಸ್ ಭಾಳ ಒಳ್ಳೆಯವರು ಆವಾಗ, ನೀವು ಕೂಡ ಚೆನ್ನಾಗಿದ್ದೀರಿ, ಅವ್ರ ಹತ್ರ ಹೋಗಿ ಈ ಥರದೊಂದು ಸಣ್ಣ ಇಶ್ಯೂ ಇದೆ, ಏನಿಲ್ಲ ಪರ್ಮಿಷನ್ ಏನು ತಗೊಳ್ತಿರಲಿಲ್ಲ ಕುಲಸಚಿವರಿಂದ, ಒಂದು ಸಣ್ಣ ದುಡ್ಡು ಎತ್ತಬೇಕು ಅಂತಂದಾಗ ಐ ಡೋಂಟ್ ನೋ, ಒಂಥರ ತಾಯಿ ಹೃದಯದಲ್ಲಿ ಯಾರು ಏನು ಈ ದುಡ್ಡು ಹೆಂಗೆ ಖರ್ಚಾಗುತ್ತೆ, ಅದು ಅಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಹೋಗುತ್ತಾ ಅಂತ ಏನು ಕೇಳ್ತಿರ್ಲಿಲ್ಲ ವಹೀದಾ ಮೇಡಮ್. ಶಿ ಯೂಸ್ ಟು ಪೇ ಮನಿ. ಐ ಥಿಂಕ್ ಶಿ ವಾಸ್ ದ ಒನ್. ದೇರ್ ವಾಸ್ ಅನದರ್ ಪರ್ಸನ್ ಹೂ ಯೂಸ್ ಟು ಪೇ ಮೋರ್ ಮನಿ, ಬಟ್ ಐ ಥಿಂಕ್ ಶಿ ವಾಸ್ ದ ಅದರ್ ಒನ್ who always used to pay more money as far as this donation was concerned. ನನಗೆ ಅನ್ನಿಸ್ತದೆ, ಒಂದು ಹಣ ನನಗಿಷ್ಟು ಬೇಕು, ಇಷ್ಟು ಏನು ಬೇಕು, ಯಾಕೆ ಬೇಕು ಅಂತ ಹೇಳೋದನ್ನು ಮೇಡಮ್ ಹೇಳ್ತಾ ಇದ್ರು. ಐ ಥಿಂಕ್ ದಟ್ಸ್ ಟ್ರೂ. ಬಹಳ ಸಂತೋಷ ಅಂತಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೆ ಥ್ಯಾಂಕ್ ಮಾಡ್ತಾಯಿದ್ರು. ನಾನು ಹೇಳ್ತಾ ಇದ್ದೆ, ನೋ ಯು ಮಸ್ಟ್ ಥ್ಯಾಂಕ್ ದಿ ಪರ್ಸನ್ ಲೈಕ್ ದಿಸ್ ಬಿಕಾಸ್ ದೇ ಹ್ಯಾವ್ ಗಿವನ್, ಐ ಹ್ಯಾವ್ ಓನ್ಲಿ ಬೀನ್ ದಿ ಮೀಡಿಯಾ ದಟ್ಸ್ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೆ. ಪರ್ಸನಲಿ ನಾನು ಕೆಲವು ಕಮೆಂಟ್ಸ್ ಮಾಡ್ತಾ ಇದ್ದೆ ಅವರಿಗೆ, ಬಹಳ ಗೌರವ ಇಟ್ಕೊಂಡಿದ್ದು, ಮತ್ತು ಅವರು ಎಂಥ ಪರ್ಸ್ನಾಲಿಟಿ ಅಂತ ಗೊತ್ತಿದ್ದು ಅಂತಲೇ ನಾನು ಕಮೆಂಟ್ ಮಾಡ್ತಾ ಇದ್ದೆ. ಶಿ ವಾಸ್ ದ ಒನ್ ಅಮಂಗ್ ಆಲ್ ದಿ ಲೇಡೀಸ್ ಆನ್ ದ ಕ್ಯಾಂಪಸ್ ಯೂಸ್ ಟು ಡ್ರೆಸ್ ಅಪ್ ಅಬ್ಸಲ್ಯೂಟ್ಲಿ ವಿತ್ ಗಾರ್ಜಿಯಸ್ ಲುಕ್. ಸಾರಿ ಬರೀ ಅವ್ರ ಸ್ನೇಹಿತರು ಒಳ್ಳೆ ಸೀರೆ ಹಾಕೊಂಬರೋರು. ಈಗ ನೋಡಿ ನನ್ನ ಸ್ನೇಹಿತ ಹೇಳ್ದಂಗೆ ಒಳ್ಳೆ ಸೀರೆ ಹಾಕೊಂಬರೋರು, ಎಷ್ಟು ಚೆಂದ ಕಾಣ್ತೀರಿ ಅಂತಂದ್ರೆ ನಾನು ಅವ್ರಿಗೆ, ಎಷ್ಟು ಒಳ್ಳೆ ಸೀರೆ ಹಾಕೋತೀರಿ ಅಂತಂದೆ, ಧರ್ಮ ಇಟ್ಸ್ ಟೂ ಮಚ್ ಅಂತ ಹೇಳೋರು ಅವರು. ಬಟ್ ಶಿ ಯೂಸ್ ಟು ಸೇ ಥ್ಯಾಂಕ್ ಯು, ಐ ವಾಸ್ ವೆರಿ ಹ್ಯಾಪಿ. ಒಂದು ದಿವಸವು ಕ್ಯಾಂಪಸ್ನಲ್ಲಿ ಕೋಪ ಮಾಡಿಕೊಂಡು ಮತ್ತು ಬೇರೆಯವರು ಬರ್ತಾರೆ ಅಂತಂದರೆ ಅವಾಯ್ಡ್ ಮಾಡಿಕೊಂಡು ಇದ್ದದ್ದನ್ನು ನಾನು ವಹೀದಾ ಮೇಡಮ್ ಎಂದು ಕರ್ತಿರ್ಲಿಲ್ಲ. ಶಿ ವಾಸ್ ಅ ಟ್ರೂ ಕಮ್ಯುನಿಕೇಟರ್. ಈವನ್ ವೆನ್ ಶಿ ಸ್ಪೋಕ್, ಶಿ ಯೂಸ್ ಟು ಕನ್ವೇ ಲವ್, ಆ್ಯಂಡ್ ಈವನ್ ವೆನ್ ಶಿ ವಾಸ್ ಸೈಲೆಂಟ್, ಶಿ ಯೂಸ್ ಟು ಕನ್ವೇ ಮೋರ್ ಲವ್. ಬಹಳ ಒಳ್ಳೆಯ ಕಮ್ಯುನಿಕೇಟರ್ ಥ್ರೂ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಕಿಲ್ಲಿಂಗ್ ಸ್ಮೈಲ್. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಬಹಳ ಖುಷಿ ಆಗ್ತಿತ್ತು. ಬೆಳಿಗ್ಗೆ ಅವರನ್ನು ನೋಡಿದ್ರೆ ಅವತ್ತು ಒಳ್ಳೆ ಕ್ಲಾಸ್ ಮಾಡೋಕ್ಕಾಗ್ತಾಯಿತ್ತು. ನಾವು ಕೆಳಗಡೆಯಿಂದ ಕಿರ್ಚಿ ನನ್ನನ್ನು ಏರೋಪ್ಲೇನ್ ಸ್ಪೀಕರ್ ಅಂತ ಕರಿತಾ ಇದ್ರು ಅವರು. ನಾನು ಸ್ವಲ್ಪ ಜೋರು ಮಾತಾಡ್ತಿದ್ದೆ ಕ್ಲಾಸ್ನಲ್ಲಿ, ಯಾರು ಸಿಂಪ್ಲಿ ಸ್ಕ್ರೀಮಿಂಗ್ ಅನ್ನೋರು. ಆದರೆ ಕ್ಲಾಸಿಗೆ ಬಂದರೆ ಅವರು ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಬಹಳ ಕೂಲಾಗಿ ಅತ್ಯಂತ ಒಳ್ಳೆಯ ಶಬ್ದವನ್ನು ಬಳಸಿ ಅವ್ರು ಪಾಠ ಮಾಡ್ತಾಯಿದ್ರು. ಖುಷಿ ಆಗ್ತಾಯಿತ್ತು ಅವ್ರಿಗೆ. ನಾವು ಜೋರು ಮಾಡ್ತಾಯಿದ್ವಿ. ಯಾವತ್ತೂ ಏನು ನಿನಗೇನು ಸುಸ್ತಾಗೋದಿಲ್ಲ ಮಾರಾಯ ಅಂತ ನನಗೆ ಬೈಯೋರು ಅವರು.
ತುಂಬ ಕಾಳಜಿ ಇಟ್ಕೊಂಡಿದ್ರು. ಒಳ್ಳೆ ಕೆಲಸ ಮಾಡಿದಾಗ ಕ್ಯಾಂಪಸ್ನಲ್ಲಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನನಗೆ ಅದೊಂದು ದೊಡ್ಡ ಖುಷಿ ಇದು. ಸುಮಾರು ಜನ ನಮ್ಮ ಕ್ಯಾಂಪಸ್ನಲ್ಲಿ ಗುಡ್ ಮಾರ್ನಿಂಗ್ ಅಂತ ಕೂಡ ಹೇಳಲ್ಲ ಮತ್ತು ಒಂದು ಸ್ಮೈಲ್ ಕೂಡ ಕೊಡಲ್ಲ ಕ್ಯಾಂಪಸ್ನಲ್ಲಿ. ಅಂಥ ಸಂದರ್ಭದಲ್ಲಿ ಶಿ ಯೂಸ್ ಟು ಕ್ಯಾರಿ ಸ್ಮೈಲ್ ಆನ್ ಫೇಸ್ ಎವ್ರಿ ಟೈಮ್. ಯಾವ ಮಕ್ಕಳಾದ್ರೂ ಸಹ ತೊಂದರೆ ಇಲ್ಲ. ನಾವು ಮೀಡಿಯನ್ ಪಾಲಿಟಿಕ್ಸ್ ಅಂತ ಒಂದು ಪತ್ರಿಕೆ ಮಾಡಿದಾಗ ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಕೊಟ್ಟಾಗ ಶಿ ಯೂಸ್ ಟು ಗೈಡ್. ಐ ಡೋಂಟ್ ನೋ ವೆದರ್ ಮೈ ಸ್ಟೂಡೆಂಟ್ಸ್ ಹವ್ ಕಮ್ ಟು ಪ್ರೊಫೆಸರ್ ಉಮೇಶ್ ಚಂದ್ರ, ಬಟ್ ಅಲ್ಲಿಗೆ ಹೋದಾಗ ತುಂಬ ಒಳ್ಳೆಯ ಸಹಕಾರ ಕೊಟ್ಟವರು ಅವರು. ನಮ್ಮ ಶಿವರಾಮ್ ಅವರಿದ್ದರು, ಆಮೇಲೆ ಇನ್ನೊಬ್ಬರು ಕೊಲಿಗ್, ಕುವೆಂಪು ಯೂನಿವರ್ಸಿಟಿ ಕೊಲಿಗ್ ಸರ್ ಪೂರ್ಣ ಇದ್ದರು, ಅವರೆಲ್ಲ ಕೊಲಿಗ್ ಮಾಡೋರು. ಆಲ್ಮೋಸ್ಟ್ ನಾವು ಆ ಮೀಡಿಯಾ ಪೇಪರನ್ನು ಪ್ರಾರಂಭ ಮಾಡಿದ್ದೆ ಬಹುಶಃ ಈ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ ಅಂತ ನಾನು ತಿಳ್ಕೊಂಡಿದ್ದೆ. ಒಳ್ಳೆ ಕೆಲಸ ನಡೆದಿತ್ತು ಆ ಸಂದರ್ಭದಲ್ಲಿ. ಒಳ್ಳೆ ಮೆಮೊರೀಸ್ ಇದೆ ಕ್ಯಾಂಪಸ್ನಲ್ಲಿ. ನಮ್ಮ ಸೋಷಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಸುಮಾರು ಜನ ಬರ್ತಾ ಇದ್ದದ್ದು ಅವ್ರಿಗೋಸ್ಕರ. ನಮ್ಮಲ್ಲಿ ಯಾರೇ ಸ್ಪೀಕರ್ಸ್ ಬಂದರು ಡಿಪಾರ್ಟ್ಮೆಂಟಿಗೆ, ವಹಿದಾ ಯೂಸ್ ಟು ಬಿ ಒನ್ ಆಫ್ ಆರ್ ವಿಸಿಟರ್ಸ್. ಅಫ್ಕೋರ್ಸ್ ಪರಿಣಿತ್ ಅವ್ರು ಬರ್ತಾಯಿದ್ರು, ಪ್ರತಿ ಸಾರಿ ಬರೋರು, ಏನು ಇಂಟ್ರ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಅವ್ರು ವಾಪಸ್ ಹೋಗುವಾಗ ಅವ್ರನ್ನ ಪರ್ಸ್ನಲಿ ಹೋಗಿ ಐ ರಿಯಲಿ ಎಂಜಾಯ್ಡ್ ಲಿಸನಿಂಗ್ ಟು ಯು ಅಂತ ಹೇಳಿ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರು. ಐ ಥಿಂಕ್ ದಟ್ ವಾಸ್ ಅ ರಿಯಲಿ ಗ್ರೇಟ್ನೆಸ್. ಇಂಥದ್ದು ಇಲ್ಲ ನಮ್ಮ ಒಳಗಡೆ ಇಲ್ಲ ಇವಾಗ. ನನಗೆ ಅವರು ತೀರ್ಕೊಂಡ್ರು ಅಂತ ಕೇಳಿದಾಗ ಮೊದಲು ಕಾಲ್ ಮಾಡಿದ್ದು ನಾನು ಪ್ರೊಫೆಸರ್ ಪರಿಣಿತ್ ಅವ್ರಿಗೆ. ತಾವು ಹೋಗ್ತಾ ಇದ್ದೀರಿ ಅಂತ ಕೇಳಿದೆ, ಇಲ್ಲ ಅಂತಂದರು. ನೆಕ್ಸ್ಟ್ ಕಾಲ್ ಬಂದದ್ದು ನಮ್ಮ ಪ್ರೊಫೆಸರ್ ಉಮೇಶ್ ಚಂದ್ರ ಅವ್ರಿಗೆ. ಫಾರ್ ಮೈ ಲಕ್ ಈ ವಾಸ್ ಟ್ರಾವೆಲಿಂಗ್ ವಿತ್ ಹಿಸ್ ಫ್ರೆಂಡ್ ಟು ಮೈಸೂರು. ಹಾಗಾಗಿ ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ಅವ್ರ ಹತ್ರ ಹೋಗ್ಲಿಕ್ಕಾಗಲಿಲ್ಲ. ತುಂಬ ನಾನು ಅವರನ್ನು ಈಗ ಮಿಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ನಮ್ಮ ಟೀಚರ್ಸ್ಗಳು ತುಂಬ ಇಂಪಾರ್ಟೆಂಟ್ ನಮಗೆ ಕ್ಯಾಂಪಸ್ನಲ್ಲಿ. ಕೆಲವರು ಪ್ರೊಫೆಸರ್ ಪರಿಣಿತ ಹೇಳ್ದಂಗೆ ನಮ್ಮಿಂದ ದೂರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಅವರ ನಡವಳಿಕೆ ಆಗಿತ್ತು. ಏನು ಸಣ್ಣ ಗಲಾಟೆ ಆಯಿತು ಕ್ಯಾಂಪಸ್ನಲ್ಲಿ ಹಾಸ್ಟೆಲ್ಲಿದ್ದಾಗ, ಅವ್ರು ವಾರ್ಡನ್ ಆಗಿದ್ದಾಗ. ಆವಾಗ ಒಂದು ಸಣ್ಣ ಅರೆಸ್ಟ್ ಆಯಿತು. ಪ್ರೊಫೆಸರ್ ಪರಿ ರಿಮೆಂಬರ್ಸ್ ಯು. ಶಿ ವಾಸ್ ಅಬ್ಸಲ್ಯೂಟ್ಲಿ ಹ್ಯಾಡ್ ಟೇಕನ್ ಅ ಡಿಸಿಷನ್ ಟು ರಿಮೂವ್ ಹರ್ ಫ್ರಮ್ ದಿ ಹಾಸ್ಟೆಲ್. ಹ್ಯಾಪನ್ಸ್ ಟು ಬಿ ಎ ಮಲಯಾಳಿ. ನೆಕ್ಸ್ಟ್ ಡೇ ತಂದೆ ತಾಯಿ ಬರ್ತಾರೆ. ಅವ್ರ ತಾಯಿ ನೋಡಿದ ಮೇಲೆ ನಮ್ಮ ಈ ತಾಯಿ ಹೃದಯಕ್ಕೆ ಏನು ಅನಿಸುತ್ತೋ ಗೊತ್ತಿಲ್ಲ ನನಗೆ. ಶಿ ಸೆಡ್ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನಾನು ಅಲ್ಲೇ ಇದ್ದೀನಿ. ಅನ್ಫಾರ್ಚುನೇಟ್ಲಿ ವಿ ವರ್ ಟಾಕಿಂಗ್ ಇನ್ ಮಲಯಾಳಂ. ನಾನು ಅಲ್ಲೇ ಇದ್ದೀನಿ. ಅಂಡ್ ಶಿ ಸೆಡ್ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನೆಕ್ಸ್ಟ್ ಟೈಮ್ ವಿತ್ ದ ಪರ್ಮಿಷನ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಐ ವಿಲ್ ಹ್ಯಾಂಡ್ ಓವರ್ ಟು ಪೊಲೀಸ್. ಒಬ್ಬರು ವಾರ್ಡನ್, ಒಂದು ಹೆಣ್ಮಗಳು, ತಂದೆ ಮತ್ತು ತಾಯಿ ಇದ್ದಾರೆ. ಒಬ್ಬ ಕೊಲಿಗ್ ಅಂತ ಬಹುಶಃ ಏನು ಅಂತ ಅವ್ರು ಕನ್ಸಿಡರ್ ಮಾಡದೇ ಇರ್ಬೋದು. ಅವ್ರು ಏನು ಹೇಳಿದ್ದು ಅಂತಂದರೆ, ಈ ತಪ್ಪು ನೀನು ಮುಂದುವರಿಸಿದ್ರೆ ತಂದೆ ತಾಯಿಗಳಿಗೆ ಎದುರಿಗೆ ಹೇಳ್ತಾ ಇದ್ರು, ನಿನ್ನನ್ನು ನಾನು ವಿತ್ ದ ಪರ್ಮಿಷನ್ ಆಫ್ ದ ವೈಸ್ ಚಾನ್ಸಲರ್ ವಿ ವಿಲ್ ಹ್ಯಾಂಡ್ ಇಟ್ ಓವರ್ ಟು ಪೊಲೀಸ್ ಅಂತ. ನಾನು ಅವತ್ತು ನೋಡಿದೆ ರಿಯಲಿ ನಮಗೊಬ್ಬರು ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಸಿಕ್ಕಿದ್ದಾರೆ ಅಂತ. ಆ ಕಾಲದ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಪುಣ್ಯವಂತರು. ಹಾಸ್ಟೆಲ್ ಡೇ ಮಾಡಿದ್ರು ಒಂದು ಸರಿ, ನಮ್ಮನ್ನೆಲ್ಲ ಕರೆದಿದ್ರು ಊಟಕ್ಕೆ. ಒಳ್ಳೆ ಊಟ ಹಾಕಿದ್ರು. ಮೇಡಮ್, ಈ ಖರ್ಚಿಗೆ ಸಂಬಂಧಪಟ್ಟ ಹಾಗೆ ನಮ್ದೇನಾದರೂ ಸ್ವಲ್ಪ ಸಹಾಯ ಮಾಡ್ಬೋದೆ ಅಂತ ಅಂದರು. ಅವರು ನೋ ಧರ್ಮ, ನೋ 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 ಆನ್ ಬಿಹಾಫ್ ಆಫ್ ಯು ಹ್ಯಾವ್ ಆಲ್ರೆಡಿ ಪೇಯ್ಡ್. ಕ್ಯಾನ್ ಯು ಇಮ್ಯಾಜಿನ್? ಆ ಮಕ್ಕಳು ದುಡ್ಡಿನಲ್ಲಿ ಊಟ ಮಾಡಬಾರ್ದು ಅಂತ ಯಾವತ್ತೂ ಊಟ ಮಾಡ್ತಿರ್ಲಿಲ್ಲ ಹಾಸ್ಟೆಲ್ ಅವರು. ಸರ್, ಐ ಡೋಂಟ್ ನೋ ವೆದರ್ ಯು ನೋ ದಿಸ್. ನಾನು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅವರನ್ನು. ಹಾಸ್ಟೆಲ್ ವಾರ್ಡನ್ ಆಗಿದ್ದರು, ಹಾಸ್ಟೆಲಲ್ಲಿ ಊಟ ಮಾಡ್ತಿರ್ಲಿಲ್ಲ ಅವರು. ಅವತ್ತು ಊಟ ಮಾಡಬೇಕಾದ ಅನಿವಾರ್ಯತೆ ಇದ್ದಾಗ ಐ ಆಸ್ಕ್ಡ್ ಹರ್, ಐ ಜಸ್ಟ್ ಆಫರ್ಡ್ ಹರ್ ಲಿಟಲ್ ಕಾಂಟ್ರಿಬ್ಯೂಷನ್ ಸೊ ದ್ಯಾಟ್ ಸ್ಟೂಡೆಂಟ್ಸ್ ವುಡಂಟ್ ಬಿ ಬರ್ಡನ್. ವಾಟ್ ಶಿ ಸೇ? ನೋ 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 ಧರ್ಮ, ಐ ಹ್ಯಾವ್ ಆಲ್ರೆಡಿ ಗಿವನ್ ದೇಮ್ ಆನ್ ಬಿಹಾಫ್ ಆಫ್ ಮೈ ಗೆಸ್ಟ್ ಅಂತ. ಇಟ್ ಟಚ್ ಮೀ ಸೋ ಮಚ್. ಮಕ್ಕಳ ಪರವಾಗಿ ಮಾತಾಡ್ತಾ ಇದ್ದ ಕ್ಯಾಂಪಸ್ನಲ್ಲಿ ಇಂಥ ಒಬ್ಬರು ತಾಯಿ ಇರದೇ ಇದ್ರು ಅಂತೇಳಿ ನನಗೆ ಹೇಳಕ್ಕೆ ಭಾಳ ಸಂತೋಷ ಆಗುತ್ತೆ. ನಾವು ಪುಣ್ಯವಂತರು, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನನ್ನ ಸ್ನೇಹಿತರಿಗೆಲ್ಲ ಧನ್ಯವಾದಗಳನ್ನು ಹೇಳಿ, ನಮ್ಮ ಪತ್ರಕರ್ತರು ಎಲ್ಲರನ್ನೂ ಪ್ರತಿನಿಧಿಸ್ತಾರೆ. ಮೊನ್ನೆ ತಾನೇ ಅವ್ರಿಗೆ ಹೇಳಿದೆ ಈ ರೀತಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ. ನಮ್ಮ ಪರವಾಗಿ ನಮ್ಮ ಅಧ್ಯಕ್ಷರು ಬರ್ತಾರೆ ಅಂತಂದರು. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಅವರ ವಿದ್ಯಾರ್ಥಿಗಳಿಗೆ, ಅವ್ರ ಕುಟುಂಬಕ್ಕೆ ಧನ್ಯವಾದಗಳು ಹೇಳಿ, ಪರಮಾತ್ಮನಲ್ಲಿ ನಾನು ಬೇಡ್ಕೊಂಡು ಯಾವತ್ತೂ ಅವ್ರ ನೆನಪು ನಮ್ಮ ಜೊತೆಗಿರಲಿ. ಜೊತೆಗೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಏನೇ ನನ್ನ ಜೊತೆಗೆ ಅವರು ಟೀಕೆ ವಿಶ್ಲೇಷಣೆ ಮಾಡಿದ್ರು ಸಹ ತೊಂದರೆ ಇಲ್ಲ. ನಮ್ಮ ಪ್ರೊಫೆಸರ್, ನನ್ನ ವಿಭಾಗದಲ್ಲಿ ನಾನು ಕೂಡ 2 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಈ ವಿಭಾಗದಲ್ಲಿ ಮ್ಯಾಸ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅವರೇ ಚಾರ್ಜ್ ಕೊಟ್ಟು ಹೋಗಿದ್ದು. ಆವಾಗ ಅದನ್ನೊಂದು ಬದಲಾವಣೆ ಮಾಡಬೇಕು ಅಂತೇಳಿ ಸುಮಾರು ಕನಸು ಕಂಡಿದ್ದೆ. ಆಡಳಿತ ಆವಾಗ ಏನೇನೋ ಮಾಡ್ತು. ಈಗ ಆಡಳಿತ ನಮ್ಮ ಕೈನಲ್ಲಿ ಬಂದಿದೆ. ಹೇಗಾದರೂ ಮಾಡಿ ಮತ್ತೆ ಆ ಗ್ಲೋರಿಯನ್ನು ವಾಪಸ್ ತರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ನನ್ನ ಸ್ನೇಹಿತರಲ್ಲಿ ಮೊನ್ನೆ ಕೂಡ ಮಾತನಾಡಿದ್ದೀನಿ ಅವ್ರ ಜೊತೆಗೆ. ನೀವೇನು ಮನವಿ ಸಲ್ಲಿಸಿದ್ರು ಅದನ್ನು ಮಾಡಿದ್ದೀನಿ. ಮಾಮವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಲೆಟ್ ಅಸ್ ಸಿ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್.
ದೇವ್ರು ಒಳ್ಳೇದು ಮಾಡ್ತಾರೆ, ಒಳ್ಳೆ ಕಾಲ ಬರ್ತದೆ ಅಂತ ನಾನು ಯಾವತ್ತೂ ಪಾಸಿಟಿವ್ ಆಗಿ ಆಲೋಚನೆ ಮಾಡೋನು ಅಂತ ಹೇಳ್ತಾ, ಮತ್ತೊಮ್ಮೆ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿಯನ್ನು ಕೊಡಲಿ ಅಂತೇಳಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ, ಶಾರ್ಟ್ ನೋಟಿಸ್ನಲ್ಲಿ ತಾವೆಲ್ಲ ಬಂದ್ರಿ, ತುಂಬ ಖುಷಿ ಆಯಿತು. ನನ್ನ ಸುಮಾರು ಜನ ಹೊರಗಡೆಯಿಂದ ಬಂದವರು ಕಾಯ್ತಾ ಇದ್ದಾರಲ್ಲ ಇಂಟರ್ವ್ಯೂಗೆ, ಅವ್ರಿಗೂ ಈಗ ಹೋಗಿ ಸಮಾಧಾನ ಮಾಡಬೇಕಾಗಿದೆ. ತಮಗೆಲ್ಲರಿಗೂ ಧನ್ಯವಾದಗಳನ್ನ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ.